ಹಾಯ್ ಹಲೋ ನಮಸ್ಕಾರ ಎವ್ರಿವಾನ್. ರೀಸೆಂಟಾಗಿ ಮಸ್ತ್ ಆಗಿರೋ ಉತ್ತರಾಖಂಡ್ ಟ್ರಿಪ್ ಮುಗಿಸಿದ್ನಿ. ನಮ್ಮ ಡೇ 1 ಸ್ಟಾರ್ಟ್ ಆಗಿದ್ದು ಹರಿದ್ವಾರದಿಂದ. ಹರಿದ್ವಾರ ರೀಚ್ ಆಗೋ ತನಕ ಇಟ್ ವಾಸ್ ಆಲ್ಮೋಸ್ಟ್ ನೈಟ್ 10 o'clock. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಗಂಗಾ ಆರತಿ ನೋಡ್ಬೇಕಂತ ಜಲ್ದಿ ಎದ್ದು ರೆಡಿಯಾಗಿ ಹೋದು. ಸ್ಯಾಡ್ ಪಾರ್ಟ್ ಏನಪ್ಪ ಅಂತಂದರೆ ನಾವು ಹೋಗೋ ತನಕ ಗಂಗಾ ಆರತಿ ಮುಗ್ದಿತ್ತು. ಅಟ್ಲೀಸ್ಟ್ ಗಂಗಾ ಸ್ನಾನ ಮಾಡಿ ದೇವ್ರ ದರ್ಶನ ಆದರೂ ತಗೊಳ್ಳೋಣ ಅಂತ ಎಲ್ಲರೂ ಗಂಗಾ ಸ್ನಾನ ಮುಗಿಸಿದ್ವಿ. ಹರಿದ್ವಾರ ಅಂದರೆ ದೇವರ ಹೆಬ್ಬಾಗಿಲು. ಹರಿದ್ವಾರ ಈಸ್ ಎಂಟ್ರಿ ಟು ದೇವಭೂಮಿ ಆ್ಯಂಡ್ ಚಾರ್ಧಾಮ್. ಈ ಗಂಗೆಯಲ್ಲಿ ಸ್ನಾನ ಮಾಡೋದು ಯಾಕಷ್ಟು ಪವಿತ್ರ ಅಂದ್ರೆ, ಭಗೀರಥ ರಾಜ ಅವರ ಪೂರ್ವಜರಿಗೆ ಮೋಕ್ಷ ಸಿಗ್ಬೇಕಂತ ಹೇಳಿ ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ತಗೊಂಡು ಬಂದರು. ಸಮುದ್ರ ಮಂಥನದಿಂದ 14 ಬೆಲೆ ಬಾಳೋ ಆಭರಣಗಳು ಹೊರಗೆ ಬಂದು. ಆ 14ರಲ್ಲಿ ಈ ಅಮೃತನೂ ಒಂದು. ಈ ಅಮೃತನ ಭೂಮಿ ಮೇಲೆ 4 ಜಾಗದೊಳಗೆ ಚುಮ್ಕಿಸಿದ್ದಾರೆ. ಆ 4ರಲ್ಲಿ ಈ ಹರಕಿ ಪೌರಿನೂ ಒಂದು. ಇಲ್ಲಿ ಎವ್ರಿಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 6 o'clock ಗಂಗಾ ಆರತಿ ನಡೀತೈತಿ. ಆ ಹರಿಯೋ ನದಿ ಮತ್ತು ಗಂಗಾ ಆರತಿ ನೋಡೋದು ಕಣ್ಣಿಗೆ ಒಂಥರ ಹಬ್ಬ ಅನ್ನಿಸ್ತೈತಿ. ಅಷ್ಟು ಗ್ರೇಟ್ಫುಲ್ ಅನ್ನಿಸ್ತೈತಿ ನೋಡೋಕೆ. ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಗಂಗಾ ಆರತಿ ಆದಮೇಲೆ ನಾವು ಒಂದು ದೀಪ ತೊಗೊಂಡು ಪೂಜೆ ಎಲ್ಲ ಮಾಡಿಸಿ ಆ ದೀಪನ ನದಿಗೆ ಬಿಟ್ವಿ. ಎಲ್ಲ ದೀಪಗಳು ನದಿಯೊಳಗೆ ತೇಲ್ಕೊಂಡು ಹೋಗೋದು ನೋಡೋದು ಒಂದು ಖುಷಿ ಅನ್ನಿಸ್ತೈತಿ. ಓಂ ನಮೋ ಗಂಗಾಯೇ ವಿಶ್ವರೂಪಿಣಿ ನಾರಾಯಣಿ ನಮೋ ನಮಃ. Hope you all like this video. Thanks for watching. Take care.